ಇನ್ನು ಹುಬ್ಬಳ್ಳಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. 2 ಗಂಟೆ ಸುರಿದಂಥ ಭಾರೀ ಮಳೆಗೆ ಮನೆಗಳೇ ಜಲಾವೃತವಾಗಿದ್ದಾವೆ. ಮಳೆ ನೀರನ್ನ ಹೊರಹಾಕೋಕೆ ನಿವಾಸಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಗಣೇಶ ನಗರ, ಆನಂದ ನಗರದಲ್ಲಿ ಒಂದು ಘಟನೆ ಆಗಿರೋದು. ಇನ್ನು ರಸ್ತೆಗಳಂತೂ ಹೊಳೆಯಂತಾಗಿದ್ದಾವೆ, ವಾಹನಗಳು ಮುಳುಗೇ ಹೋಗಿದ್ದಾವೆ. ಇಂಥ ಒಂದು ದುಸ್ಥಿತಿಯಲ್ಲಿ ಹುಬ್ಬಳ್ಳಿಯ ಆನಂದ ನಗರ ಹಾಗೂ ಗಣೇಶ ನಗರದ ನಿವಾಸಿಗಳು ಒದ್ದಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸತತವಾಗಿ 2 ಗಂಟೆಗಳ ಕಾಲ ಸುರಿದಂಥ ಭಾರೀ ಮಳೆಗೆ ಮನೆಯೊಳಗೇನೆ ನೀರು ನುಗ್ಗಿದೆ. ಅಂಡ್ ಯಾವ ಪರಿಪ್ರಮಾಣದಲ್ಲಿ ಜನ ಒದ್ದಾಡ್ತಾ ಇದ್ದಾರೆ, ಒಂದು ಸಂಕಟವನ್ನ ಪಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇದು ಹುಬ್ಬಳ್ಳಿಯ ಆನಂದ ನಗರ, ಗಣೇಶ್ ನಗರ, ಇಲ್ಲಿ ಆಗಿರುವಂತಹ ಒಂದು ದುಸ್ಥಿತಿ, ನಿರ್ಮಾಣವಾಗಿರುವಂತಹ ಒಂದು ದುಸ್ಥಿತಿ. ಮನೆಯಲ್ಲಿರುವಂಥ ನೀರನ್ನ ಹೊರ ಹಾಕೋದ್ರಲ್ಲೇ ಇದೀಗ ಮನೆಯವರು ಹೈರಾಣ. ಬಹುಶಃ ಮತ್ತೊಮ್ಮೆ ಮಳೆ ಶುರುವಾಯಿತು ಅಂತಾದ್ರೆ ಇವತ್ತು ರಾತ್ರಿ ಪೂರ್ತಿ ಜನರಿಗೆ ಜಾಗರಣೆ ಗ್ಯಾರಂಟಿ. ಸೊ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ರು ಕೂಡ ನಗರ ಪಾಲಿಕೆ ಅಧಿಕಾರಿಗಳು, ಸಿಬ್ಬಂದಿ ಎಲ್ಲಿ ಹೋಗಿದ್ದಾರೆ ಅನ್ನೋದು ಜನರ ಪ್ರಶ್ನೆ. ಯಾಕಂದ್ರೆ ಜನರೇ ಈ ಪರಿಪ್ರಮಾಣದಲ್ಲಿ ಒಂದು ಒದ್ದಾಟವನ್ನು ಅನುಭವಿಸ್ತಿರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ರಸ್ತೆಗಿಳಿದು ಫೀಲ್ಡಲ್ಲಿ ನಿಂತ್ಕೊಂಡು ಆನ್ ದ ಗ್ರೌಂಡ್ ಅವ್ರು ಕೆಲಸ ಮಾಡಬೇಕು. ಆದರೆ ಇಂಥ ಸಂದರ್ಭದಲ್ಲೂ ಕೂಡ ನಮ್ಮ ನೆರವಿಗೆ ಯಾವ ಅಧಿಕಾರಿ ಕೂಡ ಬಂದಿಲ್ಲ, ನಮ್ಮ ಒಂದು ಕಷ್ಟಕ್ಕೆ ಯಾವ ಅಧಿಕಾರಿ ಕೂಡ ಸ್ಪಂದಿಸಿಲ್ಲ ಅನ್ನುವಂಥದ್ದು ಅಲ್ಲಿನ ನಿವಾಸಿಗಳ ಒಂದು ಆರೋಪ ಆಗಿದೆ. ಹುಬ್ಬಳ್ಳಿಯ ಗಣೇಶ್ ನಗರ ಹಾಗೂ ಆನಂದ್ ನಗರದಲ್ಲಿ ನೀವೀಗ ನೋಡ್ತಿರುವಂಥ ಒಂದು ದುಸ್ಥಿತಿ ಇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.